ಹೆಲೋ ಎವ್ರಿವಾನ್, ಇವತ್ತು ನಿಮಗೆಲ್ಲ ಶಾರ್ಟ್ ಸ್ಲೀವ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಾನು ಸ್ಲೀವ್ ಬಗ್ಗೆ ಒಂದಿಷ್ಟು ಟಿಪ್ಸ್ ಹೇಳ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇಲ್ಲಿ ನಾನು ನನ್ನ ರೆಡಿ ಸ್ಲೀವ್ ಲೆಂತ್ ಬಂದು 5.5 ಇದೆ. ಇಲ್ಲಿ ನಾನು ಸ್ಲೀವ್ ಲೆಂತ್ಗೆ +1 ಇಂಚ್ ಆ್ಯಡ್ ಮಾಡಿ 6.5ಗೆ ಒಂದು ಲೈನ್ ಹಾಕೋತಾ ಇದ್ದೀನಿ. ಸೊ ನೋಡಿ, ಶಾರ್ಟ್ ಸ್ಲೀವ್ ಅಂದರೆ ಎಲ್ರಿಗೂ ಒಂದಿಷ್ಟು ಕನ್ಫ್ಯೂಷನ್ ಇರುತ್ತೆ, ಕ್ಯಾಪ್ ಹೈಟ್ ಎಷ್ಟು ತೊಗೋಬೇಕು ಅಂತ. ಬಿಕಾಸ್ 5 ಇಂಚು, 3 ಇಂಚು, 4 ಇಂಚು ಇದೆಲ್ಲದಕ್ಕೂ ಕ್ಯಾಪ್ ಹೈಟು ಬೇರೆ ಬೇರೆಯೇ ಬರುತ್ತೆ, ಸೇಮ್ ಬರಲ್ಲ. 3 ಇಂಚ್ ಸ್ಲೀವ್ ಲೆಂತಲ್ಲಿ ಕ್ಯಾಪ್ ಹೈಟ್ ತೊಗೊಳೋದನ್ನ ನಾನು 5 ಇಂಚಲ್ಲಿ ತೊಗೊಳಕ್ಕಾಗಲ್ಲ. ಸೊ ಹೀಗಾಗಿ ಪ್ರತಿಯೊಂದಕ್ಕೂ ಕ್ಯಾಪ್ ಹೈಟ್ ಬೇರೆಯೇ ಬರುತ್ತೆ. ಅದಕ್ಕೆ ನೀವು ಪ್ರತಿಯೊಂದು ಸ್ಲೀವ್ ಲೆಂತ್ದು ಕ್ಯಾಪ್ ಹೈಟ್ನ ನೆನಪಲ್ಲಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅಂದರೆ ನಿಮ್ಗೆ ಸ್ಲೀವ್ ಲೆಂತ್ ಏನು ಸಿಗ್ತಾ ಇದೆ ಶಾರ್ಟ್ ಸ್ಲೀವಲ್ಲಿ, ಸ್ಲೀವ್ ಲೆಂತ್ ಏನು ಸಿಗ್ತದೆ ಅಪ್ ಟು ಸ್ಲೀವ್ ಲೆಂತ್ 6 ಇಂಚ್ವರೆಗೂ ನೀವು ಮಿಡ್ ಪಾಯಿಂಟ್ ತೊಗೋಬೇಕು. ಇದರಿಂದ ನೀವು ಆರಾಮಾಗಿ ಏನೂ ಕನ್ಫ್ಯೂಷನ್ ಇಲ್ಲದೆ ಪ್ರತಿಯೊಂದು ಶಾರ್ಟ್ ಸ್ಲೀವ್ ಲೆಂತ್ ಕ್ಯಾಪ್ ಹೈಟ್ ತೊಗೋಬೋದು. ಇದರಿಂದ ನಿಮ್ಮ ಸ್ಲೀವ್ನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ನಾನಿಲ್ಲಿ ನಂದು ಏನು ಸ್ಲೀವ್ ಲೆಂತ್ ಬಂದಿದೆ 6.5, ನಾನು ಅದ್ರ ಮಿಡ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ನನಗಿಲ್ಲಿ 3.25 ಸಿಗ್ತಾ ಇದೆ. ಸೊ 3.25 ಒಂದು ನಾನು ಲೈನ್ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಆರ್ಮೋಲ್ ರೌಂಡ್ ನಾನು ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫ್ರಂಟ್ ಆರ್ಮೋಲ್ಗಿಂತ ಬ್ಯಾಕ್ ಆರ್ಮೋಲ್ ಜಾಸ್ತಿ ಇರುತ್ತೆ ಯಾವಾಗ್ಲೂ. ಸೊ ಅದೇ ನಾವು ಎಲ್ಬೋ ಸ್ಲೀವ್ ಮಾಡ್ತೀನಿ ಅಂತ ಹೋದಾಗ ಎಲ್ಬೋ ಸ್ಲೀವ್ಗೆ ಒಂದು ಫಿಕ್ಸ್ ವ್ಯಾಲ್ಯೂ ಇರುತ್ತೆ. ಅಲ್ಲಿ 3.5 ಇಂದ 4 ಇಂಚ್ವರೆಗೂ ನಾವು ಕ್ಯಾಪ್ ಹೈಟ್ ತೊಗೋಬೋದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ. ನಾನು ಯೂಶ್ವಲಿ 4 ಇಂಚ್ ಕ್ಯಾಪ್ ಹೈಟ್ ತೊಗೊಳ್ತೀನಿ. ಬಿಕಾಸ್ ಯಾಕಂದರೆ 4 ಇಂಚಲ್ಲಿ ಯಾವುದೇ ರೀತಿ ಆರ್ಮೋಲಲ್ಲಿ ನನಗೆ ಕ್ರೀಸ್ ಆಗಲಿ, ಸ್ಲೀವಲ್ಲಿ ಕ್ರೀಸ್ ಆಗಲಿ ನನಗೆ ಬರಲ್ಲ. ಸೊ ನಾನಿಲ್ಲಿ ಬ್ಯಾಕ್ ಪಾರ್ಟ್ ಆರ್ಮೋಲ್ ಚೆಕ್ ಮಾಡ್ತಾ ಇದ್ದೀನಿ. ನನಗಿಲ್ಲಿ 9.9 ಸಿಗ್ತಾ ಇದೆ. ನೀವು 1 or 2 ಟೈಮ್ಸ್ ಚೆಕ್ ಮಾಡಿ. ಸೊ ಚೆಕ್ ಮಾಡಿ ಪರ್ಫೆಕ್ಟಾಗಿ ಎಷ್ಟು ಬರುತ್ತೆ ವಿತ್ ಸೀಮ್ ಅಲವೆನ್ಸ್ ನಾವೇನು ತೊಗೊಂಡಿರ್ತೀವಿ, ಸೊ ಅಲ್ಲಿವರೆಗೂ ನಾವು ಚೆಕ್ ಮಾಡಬೇಕು. ನಾನಿಲ್ಲಿ 2 ಟೈಮ್ಸ್ ಚೆಕ್ ಮಾಡ್ಕೊಂಡಿದ್ದೀನಿ. ನನಗಿಲ್ಲಿ 9.9 ಸಿಗ್ತಾ ಇದೆ. ಸೊ ಹೀಗೆ ನೀವು ಇದೇ ಥರ ಪರ್ಫೆಕ್ಟಾಗಿ ಬ್ಲೌಸ್ ಹೊಲಿಬೇಕು, ಇನ್ನು ಡೆಪ್ತಾಗಿ ನಾನು ಕಲಿಬೇಕು ಅಂತ ಇದ್ದರೆ ಇದೇ ಜುಲೈ 3ಗೆ ನಾನು ಆನ್ಲೈನ್ 1 ಮಂತ್ ಬೇಸಿಕ್ ಬ್ಲೌಸ್ ಮಾಸ್ಟರ್ ಕ್ಲಾಸ್ನ ಲಾಂಚ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನೀವು 5 ಪ್ಯಾಟರ್ನ್ಸ್ ಆಫ್ ಬ್ಲೌಸು, ಸ್ಲೀವ್ ವೇರಿಯೇಷನ್ನು, ನೆಕ್ ವೇರಿಯೇಷನ್ನು, ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ಕ್ಲಾಸ್ ನಿಮಗೆ ಬೊಟಿಕ್ ಫಿನಿಶಿಂಗ್ ಆಗಿರುತ್ತೆ. ಲೈಕ್ ಡ್ರಾಫ್ಟಿಂಗ್, ಕಟ್ಟಿಂಗ್, ಸ್ಟಿಚಿಂಗ್, ಫೈನಲ್ಲು ಕೂಡ ಇರುತ್ತೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೋರ್ಸ್ ಡೀಟೇಲ್ಸ್ ಹಾಕಿರ್ತೀನಿ ಆ್ಯಂಡ್ ನನ್ನ ನಂಬರ್ ಕೂಡ ಇರುತ್ತೆ. ನಿಮ್ಗೆ ಈ ಕೋರ್ಸ್ ಬಗ್ಗೆ ಏನೇ ಡೌಟ್ ಇದ್ದರೆ ನೀವು ನನಗೆ ಕಾಲ್ ಮಾಡಿ ಅಂದರೆ ಡೌಟ್ ಕ್ಲಿಯರ್ ಮಾಡ್ಕೋಬೋದು ಆ್ಯಂಡ್ ಕೋರ್ಸ್ ಡೀಟೇಲ್ಸ್ನ ತೊಗೋಬೋದು. ಸೊ ನೋಡಿ, ನಾನಿಲ್ಲಿ ಕರೆಕ್ಟಾಗಿ 9.9ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿಂದ 0.75 1.5 ಒಳಗಡೆ ಬಂದು 0.75 ಒಂದು ಮಾರ್ಕ್ ಮಾಡಿಕೊಂಡು 0.75 ಮತ್ತು 1.5 ಏನಿದೆಯಲ್ಲ ಅಲ್ಲಿ ಲೈನ್ ಹಾಕೋತಾ ಇದ್ದೀನಿ. 0.75 ಮತ್ತು 1.5 ಒಂದು ಲೈನ್ ಮಾರ್ಕ್ ಮಾಡಿಕೊಂಡು ಮಿಡ್ ಪಾಯಿಂಟ್ಸ್ ಹಾಕೋತಾ ಇದ್ದೀನಿ. ಸೊ ಫಸ್ಟು ಅಲ್ಲಿಂದ 0.75ಇಂದ 1.5ಗೆ ಒಂದು ಮಿಡ್ ಪಾಯಿಂಟು, ನೆಕ್ಸ್ಟ್ ಮಿಡ್ ಪಾಯಿಂಟಿಂದ 0.75 ಒಂದು ಮಿಡ್ ಪಾಯಿಂಟು, ನೆಕ್ಸ್ಟ್ ಮಿಡ್ ಪಾಯಿಂಟಿಂದ 1.5 ಒಂದು ಮಿಡ್ ಪಾಯಿಂಟ್ಸು. ಸೊ ಹೀಗೆ ಮಿಡ್ ಪಾಯಿಂಟ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನೀವು ಶೇಪ್ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ, ಕರ್ವ್ನ ಆರಾಮಾಗಿ ಹಾಕ್ಬೋದು. ಸೊ ನಾನಿಲ್ಲಿ ಆರ್ಮೋಲ್ ಕರ್ವ್ ಸ್ಕೇಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಎಲ್ರಿಗೂ ಹೇಳ್ತೀನಿ, ನೀವು ಆರ್ಮೋಲ್ ಸ್ಕೇಲ್ ಯೂಸ್ ಮಾಡಿಕೊಂಡೇ ಮಾಡಿ. ಟೂಲ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಆಗುತ್ತೆ ಆರ್ಮೋಲ್ ಕರ್ವ್ ಹಾಕಲಿಕ್ಕೆ. ಅದೇ ನೀವು ಫ್ರೀ ಹ್ಯಾಂಡ್ ಮಾಡ್ತೀನಿ ಅಂದರೆ ಎಷ್ಟೊಂದು ಜನಕ್ಕೆ ಫ್ರೀ ಹ್ಯಾಂಡಲ್ಲಿ ಪರ್ಫೆಕ್ಟಾಗಿ ಬರಲ್ಲ. ಸೊ ಯೂಸ್ ದಟ್, ಅದು ಒಂದು 40 ರೂಪೀಸ್ ಅಥವಾ 50 ರೂಪೀಸ್ ಇರುತ್ತೆ. ಸೊ ಆರ್ಮೋಲ್ ಸ್ಕೇಲ್ನೇ ಯೂಸ್ ಮಾಡಿಕೊಂಡು ಕರ್ವ್ ಹಾಕಿ. ಸೊ ನೋಡಿ, ನನಗೆ ಇಲ್ಲಿ ಪರ್ಫೆಕ್ಟಾಗಿ ಆರಾಮಾಗಿ ಹಾಕ್ಬೋದು ವಿತ್ ಅ ಹೆಲ್ಪ್ ಆಫ್ ಆರ್ಮೋಲ್ ಸ್ಕೇಲ್. ಸೊ ಫಸ್ಟು ನಾನು ಬ್ಯಾಕ್ ಆರ್ಮೋಲ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಫ್ರಂಟ್ ಆರ್ಮೋಲ್ ಹಾಕ್ತೀನಿ. ವಿತ್ ಬ್ಯಾಕ್ ಆರ್ಮೋಲ್ನ ಫಾಲೋ ಮಾಡ್ತಾ ಫ್ರಂಟ್ ಆರ್ಮೋಲ್ನ ಹಾಕ್ಕೊಳ್ಳೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಆರ್ಮೋಲ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ನೀವು ಎಷ್ಟೇ ಬಿಗಿನರ್ ಆದರೂ ಕೂಡ ಈ ಥರ ಟೂಲ್ ಯೂಸ್ ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ. ಫ್ರೆಷರ್ ಅನ್ನೋ ಫೀಲಿಂಗ್ ಇರಲ್ಲ. ಸೊ ನೀವು ಫ್ರೀ ಹ್ಯಾಂಡ್ ಮಾಡ್ತೀನಿ ಅಂದರೆ ಅದು ಬೇಗ ಅಂದರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕಾಗತ್ತೆ. ಟೂಲ್ಸ್ ಯೂಸ್ ಮಾಡೋದ್ರಿಂದ ನೀವು ಫಾಸ್ಟಾಗಿ ಲರ್ನ್ ಮಾಡ್ಬೋದು. ಸೊ ಇಲ್ಲಿ ಫ್ರಂಟ್ ಆರ್ಮೋಲ್ ಕೂಡ ಹಾಕೋತಾ ಇದ್ದೀನಿ. ಫ್ರಂಟ್ ಆರ್ಮೋಲ್ ಜೊತೆ ಚೆಕ್ ಮಾಡ್ತಾ ಇದ್ದೀನಿ. ಸೊ ಅದು ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಬೇಕು. ಆ್ಯಂಡ್ ಬ್ಯಾಕ್ ಆರ್ಮೋಲ್ ಜೊತೆ ಚೆಕ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅದು ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎರಡೂ ಕೂಡ ಡಿಫ್ರೆಂಟೇ ಬರುತ್ತೆ, ಒಂದೇ ಪ್ಲೇಸಲ್ಲಿ ಬರಲ್ಲ. ಸೊ ಆ ಥರ ಇದ್ದಾಗ ಎರಡರದು ಮಿಡ್ ಪಾಯಿಂಟ್ ತೊಗೊಂಡು ಮತ್ತೆ ಒಳಗಡೆ 1.5 ಒಂದು ಮಾರ್ಕ್ ಮಾಡಬೇಕು. ನಾವು ಆರ್ಮೋಲ್ ಚೆಕ್ ಮಾಡಿ ಡ್ರಾಫ್ಟಿಂಗ್ ಮಾಡಿದ್ದೀವಿ, ಬಟ್ ಸ್ಟಿಲ್ ನಾವು ಈ ಥರ ಚೆಕ್ ಮಾಡೋದ್ರಿಂದ ನಾವು ಸ್ಟಿಚ್ ಮಾಡುವಾಗ ನಮಗೆ ಸ್ಲೀವು ಎಕ್ಸ್ಟ್ರಾ ಬರಲ್ಲ.
ಅಥವಾ ಕಮ್ಮಿನೂ ಆಗಲ್ಲ ಜಾಸ್ತಿನೂ ಆಗಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಈ ಎಕ್ಸ್ಟ್ರಾ ಬಂದರೆ ಕಟ್ ಮಾಡಬೇಕು ಅಥವಾ ಶಾರ್ಟ್ ಆದರೆ ಮತ್ತೆ ಜಾಯಿನ್ ಮಾಡಬೇಕು ಅನ್ನೋ ಥರ ಏನೂ ಇರಲ್ಲ. ಸೊ ಪರ್ಫೆಕ್ಟಾಗಿ ಬರೋದ್ರಿಂದ ನೀವು ಈ ಮೆಥಡ್ನ ಯೂಸ್ ಮಾಡಿ. ಒಂದು ನಾವು ಏನೇ ಡ್ರಾಫ್ಟಿಂಗ್ ಮಾಡಿದ್ರೂ ಕೂಡ ಒಂದು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ ಇದರಲ್ಲಿ ನನ್ನ ವಿಡಿಯೋದಲ್ಲಿ ನೋಡಿ ಕಂಪ್ಲೀಟಾಗಿ ನಾನು ಸ್ಟಿಚಿಂಗಲ್ಲಿ ಯಾವುದೇ ರೀತಿ ಕಮ್ಮಿ ಆಗಲಿ ಜಾಸ್ತಿ ಆಗಲಿ ಏನೂ ಬಂದಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ವಿಡಿಯೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.